ಹಾಯ್ ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅದರ್ ನ್ಯೂ ವಿಡಿಯೋ. ನೈಟು ಕಮ್ಯುನಿಟಿ ಮುಗಿಸ್ಕೊಂಬಂದು ಮಲಗಿದೆ. ಒಂದೇ ಅವರು ಮಲಗಿದೆ ಅಷ್ಟು ಬೇಗ ಒಂದು ಫೋನ್ ಬರುತ್ತೆ ನಮ್ಮ ಕಸ್ಟಮರ್ದು. ಸರ್ ಬನ್ನಿ ಅರ್ಜೆಂಟು ತಿರುಚಿ ಹೋಗಿ ಬರೋಣ ಅಂತ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಬಲರಾಮನ ಎತ್ಕೊಂಡು, ಗಾಡಿ ಕೂಡ ವಾಶ್ ಮಾಡಿಲ್ಲ ಅವರು, ಬಲರಾಮನ ಎತ್ಕೊಂಡು ಈಗ ಹೊಟ್ಟಿದ್ದೀನಿ. ಎಲ್ಲಪ್ಪ ಪಿಕಪ್ ಇರೋದಂದರೆ ವರ್ತೂರಲ್ಲಿ. ಸದ್ಯಕ್ಕೆ ಹೊಸ್ಕೊಡೆ ಟೋಲೆಲ್ಲ ಪಾಸ್ ಮಾಡಿಕೊಂಡು ಈಗ CNG ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಇಲ್ಲೇ ಹೊಸ್ದ ಒಂದು ಬಂಕ್ ಓಪನ್ ಆಗಿದೆ ಕಾಟಮಲ್ಲೂರು ಗೇಟಲ್ಲಿ. ಇಲ್ಲಿ ಸಾಗದೇ ಇರುತ್ತೆ ಪ್ರೆಷರು. ಇಲ್ಲಿ ಹಾಕಿಸ್ಕೊಂಡು ಸೀದಾ ಪಿಕಪ್ ಪಾಯಿಂಟ್ ಹೋಗ್ಬಿಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಯಾವ ರೇಂಜ್ ಗಲೀಜು ಆಗೋಣ ಅಂತ. ನೋಡ್ರಿ ಫುಲ್ ಅಂದರೆ ಫುಲ್ ಗಲೀಜು. ಬೇರೆ ಗ್ಲಾಸ್ ಮಾತ್ರ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗ್ಲಾಸ್ ಒಂಚೂರು ಡೋರ್ ಇದೆಲ್ಲ ಇದ್ರ ಮಾತ್ರ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟು ಗಬ್ಬದವನು ವಾಶೇ ಮಾಡಲಿಲ್ಲ. ನಾನು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಮಲ್ಕೊಂಬಿಟ್ಟೆ. ನೋಡೋಣ ಅಲ್ಲೇರೋಣ ಮಳೆ ಗಿಳೆ ಬಿತ್ತು ಅಂದರೆ ಬಂದು ಕ್ಲೀನ್ ಮಾಡಿಸ್ಕೊಂಡ್ರೆ ಆಯಿತು ನಮ್ಮ ಬಲರಾಮನ್ನ. ಸ್ನೇಹಿತರೆ ಟೈಮ್ ಬಂದು 2:53 ಕರೆಕ್ಟಾಗಿ 7 ನಿಮಿಷ ಆಯ್ತು ಪಿಕಪ್ ಪಾಯಿಂಟ್ಗೆ. ಇಲ್ಲಿ ನೋಡ್ರಿ ಎಲ್ಲಪ್ಪ ಇದೀನಿ ಅಂತಂದರೆ ಓಫಮ್ ಸಿಗ್ನಲ್ ಭಯಂಕರ ಜಾಮ್ ಆಗೈತೆ. ಏನು ಮ್ಯಾಟ್ರು ಅಂತ ಗೊತ್ತಿಲ್ಲ. ಇವತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ಶನಿವಾರ, ಟ್ರಾಫಿಕ್ ಇರುತ್ತೆ ಯೂಶಲಿ, ಬಟ್ ಈ ರೇಂಜಿಗೆ ಟ್ರಾಫಿಕ್ಕು ಇದು ನನ್ನ ದುರಾದೃಷ್ಟ ಅನ್ಕೊಬೇಕು. ಯಾವಾಗಲೂ ಲೇಟ್. ಸ್ನೇಹಿತರೆ ಫೈನಲಿ ಲೊಕೇಶನ್ ಬಂದು ರೀಚ್ ಆಗಿದ್ದೀನಿ. ನೋಡ್ರಿ ಇದೇ ಟವರು, ಇದೇ ಅಪಾರ್ಟ್ಮೆಂಟು, ಪ್ರೆಸ್ಟೀಜ್ ಬೆಟೈಟ್. ಇದೇ ಅಪಾರ್ಟ್ಮೆಂಟ್ ಪಿಕಪ್ಪು. ನಾನು ಬಲರಾಮ ಇಲ್ಲಿ ಹಾಕಿದ್ದೀನಿ. ಮಳೆ ಬರೋ ಎಲ್ಲ ವಾತಾವರಣಗಳು ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು ಇದೇ ಅಪಾರ್ಟ್ಮೆಂಟು. ಕ್ರೇಜಿ ಆಗಿದೆ ಅಂದ್ಕೊಳ್ರಿ ಅಪಾರ್ಟ್ಮೆಂಟು. ಒಳಗಡೆ ಸಾಕಾಗೈತೆ, ನೆಕ್ಸ್ಟ್ ಲೆವೆಲ್ ಅಪಾರ್ಟ್ಮೆಂಟು. ಬಟ್ ಮಳೆ ಎಲ್ಲ ಥರ ಫುಲ್ ಬೀಸ್ತಾ ಇದೆ. ಏನು ಬೀಳ್ತದಲ್ಲ ಗೊತ್ತಿಲ್ಲ. TP ಹಾಕ್ಸಿದಾಯಿತು. ಆಮೇಲೆ ದಯವಿಟ್ಟು ಯಾರೋ ನಮ್ಮೆಲ್ಲ ಓಡು ಚಲಕರು TP ಹಾಕ್ಸಿದ್ರೆ ಎಲ್ಲೂ ಹೋಗ್ಕೊಬೇಡ್ರಪ್ಪ. ನಿಮ್ಮ ದುರದೃಷ್ಟ ಯಾವ ಥರ ಹಿಡಿದ್ರೆ ನಮಗೆ ಸರಿಯಾಗಿ ಫೈನ್ ಪಿಕ್ತಾರೆ RTO ಅವರು. ದಯವಿಟ್ಟು TP ಕಟ್ಕೊಂಡು ಹೋಗ್ರಿ. ಈಗ ಪಿಕ್ ಮಾಡ್ಕೊಂಡು ಇಲ್ಲಿಂದ ಓಡೋಣ. ನೋಡ್ರಿ ಮೋಡ ಯಾವ ರೇಂಜು ಮುಚ್ಕೊಂಡೈತೆ. ಸರಿಯಾಗಿ ಬಿಟ್ಟದ ಮಳೆ. ಈಗ ಎಲ್ಲಪ್ಪ ಇದ್ದೀರಿ ಅಂತಂದರೆ ಎಕ್ಸಾಕ್ಟಾಗಿ ಬಂದ್ಬಿಟ್ಟು ಹೊಸೂರು ಹತ್ರ ಹೋಗ್ತಾಯಿದ್ರಿ ಬೈಪಾಸಲ್ಲಿ. ಬಟ್ ಮೇಲೆ ಫ್ಲೈಓವರ್ ಕಟ್ತಾವ್ರೆ. ಸಿಕ್ಕಾಬಿಟ್ಟೆ ಜಾಮ್ ಆಗ್ತೈತಿ ನಡುವೆ ಹೊಸೂರು ಮಾತ್ರ. ಬರೋರು ಸ್ವಲ್ಪ ಯೋಚನೆ ಮಾಡ್ಕೊಂಬರ್ರಿ ಹೊಸೂರು ಕಡೆಯಿಂದ. ಸ್ನೇಹಿತರೆ ಪಿಕಪ್ ಮಾಡ್ಕೊಂಡು ಅಲ್ಲಿ ಎಲ್ಲಿ ಕೃಷ್ಣಗಿರಿಯಲ್ಲಿ CNG ಹಾಕಿಸ್ಕೊಂಡು ಎಲ್ಲೂ ನಿಲ್ಲಿಸಿಲ್ಲ, ನಾನ್ ಸ್ಟಾಪು. ಆಮೇಲೆ ಇವ್ರು ವಯಸ್ಸಾಗಿರೋರು, ಒಂದು ಕಣ್ಣು ಕಾಣಿಸಲ್ಲ. ಇನ್ನು ನಾನು ಅವ್ರ ಹತ್ರ ಹೋಗ್ಬಿಟ್ಟು ನಾವು ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ತೀವಿ ಅಂದರೆ ಅವ್ರು ತಪ್ಪು ತಿಳ್ಕೊಂಬಿಡ್ತಾರೆ. ಅದಕ್ಕೆ ಇವಾಗ ಎಲ್ಲಪ್ಪ ಇದ್ದೀನಿ ಅಂತಂದರೆ ಆನಂದ ಭವನ್ A to B ನಾಮಕಲ್ ಹತ್ರ ಇದ್ದೀನಿ. ನಮ್ಮ ಬಲರಾಮ ಇಲ್ಲವನೇ ಹೋಗಿ ಒಂದು ರೇಂಜಿಗೆ ಒಂದು ಅರ್ಧ kg ಮೇವು ಹೊಡ್ಕೊಂಬಂದೆ ಒಳಗಡೆ. ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ, ಫುಲ್ಲು ಹೊಟ್ಟೆ ಎಸ್ಕೊಂಬಿಟ್ಟಿದೆ. ಹೋಗಿ ಸರಿಯಾಗಿ ಬರ್ಸ್ಕೊಂಡು ಈ ಗಾಡಿ ಹತ್ರ ಬಂದಿದ್ದೀನಿ. ಬರ್ತಾ ಸೇಲ ಮಾತ್ರ ಭಯಂಕರ ಮಳೆ ಅಂದ್ಕೊಳ್ರಿ. ನೋಡ್ರಿ ಗಲೀಜು ಇದೆಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ಸ್ವಲ್ಪ ಇದೆ, ಹೋಗಿ ನಾಳೆ ವಾಶ್ ಮಾಡ್ತೀರಿ ಆಯಿತು. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೈಟು ನಾಮಕಲ್ ಹತ್ರ A to B ಸೈಡ್ಗೆ ಹಾಕ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ರಿ. ಒಂದೇ ಒಂದು ಬೇಜಾರೇನಪ್ಪ ಅಂತಂದರೆ ಈ ವಿಡಿಯೋಲ್ಲಿ ಲೈಕ್ ಜಾಸ್ತಿ ಏನೋ ತೋರ್ಸೋಕ್ಕಾಗ್ತಾಯಿಲ್ಲ. ಅದೊಂದೇ ಬೇಜಾರು. ಏನಕ್ಕಪ್ಪ ಅಂದರೆ ನಂಗೆ ಆಗಲೇ ಹೇಳಿದೆ ನಿಮಗೆ, ಅವ್ರಿಗೆ ಒಂದು ಕಣ್ಣು ಕಾಣಿಸಲ್ಲ. ತುಂಬ ವಯಸ್ಸಾಗಿದೆ. ಇಬ್ಬರೇ ಬಂದಿರೋದು ಕಾರಲ್ಲಿ. ನನ್ನ ಬಲರಾಮ್ನಲ್ಲಿ 7 ಸೀಟ್ರಲ್ಲಿ ಇಬ್ಬರೇ ಬಂದಿರೋದವರು, ವಯಸ್ಸಾಗಿರೋರು. ಅಜ್ಜಿ ತಾತ ಅವ್ರ ಅಪ್ಪ ಅಮ್ಮ, ಅಂದರೆ ನಮ್ಮ ಕಸ್ಟಮರ್ ಅವ್ರ ಅಪ್ಪ ಅಮ್ಮ ಇಬ್ಬರೇ ಬಂದಿರೋದು. ಅವ್ರು ವಯಸ್ಸಾಗಿರೋ ಹತ್ರ ನಾನು ಸಡನ್ನಾಗಿ ಕ್ಯಾಮ್ರಾ ಎತ್ಕೊಂಡು ಹೋಗ್ಬಿಟ್ಟು ಹಿಂಗೆ ಹಿಡ್ಕೊಂಡು ಹಿಂಗೆ ಮಾತಾಡ್ತಾಯಿದ್ರೆ ಅವ್ರು ಶಾಕ್ ಆಗಿಬಿಡ್ತಾರೆ. ಏನಪ್ಪ ಎಲ್ಲ ಮಾಡ್ತಾಯಿದ್ದೆ ಹೆಂಗೆ ಅಂತ. ಅದಕ್ಕೇ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಗ್ಯಾಪ್ ಸಿಕ್ಕಿದಾಗೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಟ್ರೆ. ಈಗ ಎಲ್ಲಪ್ಪ ಇದ್ದೀನಿ ಅಟ್ ಪ್ರೆಸೆಂಟ್ ಅಂದರೆ ತಿರುಚಿಯಲ್ಲಿದ್ದೀನಿ. ಡೈರೆಕ್ಟು ಅಲ್ಲಿಂದ ಎಲ್ಲೂ ನಿಲ್ಲಿಸಲಿಲ್ಲ, ನಾನ್ ಸ್ಟಾಪು. ಅಲ್ಲೊಂದು ಕಡೆ ನಾಮಕಲ್ ಹತ್ರ ಒಂದು CNG ಬಂಕಿತ್ತು, ದೊಡ್ಡದು ಸ್ಟೇಷನ್ ಅದು. ಅಲ್ಲೊಂದು ಹಾಕಿಸ್ಕೊಂಡು CNG ಫಿಲ್ ಮಾಡಿಸ್ಕೊಂಡು ಸೀದಾ ಬಂದು ತಿರುಚಿಯಲ್ಲಿ ಹಾಲ್ಟ್ ಆಗಿದ್ದೀನಿ. ಬೆಳಗ್ಗೆ ಹೋಗಿ ಅವ್ರ ಮನೆಯಲ್ಲೇ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಂಗೆ ಟಿಫನ್ ಎಲ್ಲ ಮುಗಿಸ್ಕೊಂಬಂದು ಇಲ್ಲೇ ಕೂತಿದ್ದೀನಿ. ಇದು ಆ್ಯಕ್ಚುಲಿ ಬಾಡಿಗೆ ಬಂದಿರೋದು ಯಾವುದೋ ಸಾವಿಗೆ ಬಂದಿರೋದು ಇವರು. ಇವತ್ತು ಯಾವುದೋ ಒಂದು ಸಾವಿದೆ, ಹೋಗ್ಬಿಟ್ಟೋದೆಲ್ಲ ನೋಡಿಕೊಂಡು ಅಲ್ಲಿ ರಿಟರ್ನ್ ಆಗೋದು. ಅದಕ್ಕೇ ಇನ್ನು ಏನು ತೋರ್ಸೋಣ ಇದರಲ್ಲಿ. ಸಾವು ವಿಡಿಯೋ ಎಲ್ಲ ಜಾಸ್ತಿ ಏನೋ ಇದು ಮಾಡೋಕ್ಕಾಗಲ್ಲ. ಪಿಕಪ್ ಮಾಡ್ಕೊಂಡು ಪಾಯಿಂಟ್ ಕರ್ಕೊಂಡು ಹೋಗಿ ಅಲ್ಲಿ ಬಿಡಬೇಕು. ಅಲ್ಲಿ ಬಿಟ್ಟಿದ್ದಾದ್ಮೇಲೆ ಎಲ್ಲ ಮುಗಿಸ್ಕೊಂಬರ್ತಾರೆ ಕಾರ್ಯಕ್ರಮ. ಅವ್ರು ಏನೇನು ಆಯಿತು ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಒಂದು 3 ಗಂಟೆ 4 ಗಂಟೆ ಇಲ್ಲಿಂದ ಹೊರಡೋದು. ಹೊರಟ್ರೆ ನಾನ್ ಸ್ಟಾಪ್ ಬೆಂಗಳೂರೇ. ಇನ್ನೆಲ್ಲೂ ನಿಲ್ಲಿಸೋ ತಲೆನೋವಿರಲ್ಲ. ನೈಟ್ ಮನೆಗೆ ಬರೋಷ್ಟು ಒಂದು 10 ಗಂಟೆ ಆಗ್ಬೋದು, 10-11 ಗಂಟೆ ಆಗ್ಬೋದು. ನೋಡೋಣ ಏನು ಕತೆ ಅಂತ. ಇದು ಬಾಡಿಗೆ ಎಷ್ಟಾಯ್ತು, ಏನು ಕತೆ, TP ಏನು ಎಲ್ಲ A to Z ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ತಮಿಳ್ನಾಡಿಗೆ ನಾವು ತಿರುಚಿ ಬರಬೇಕಂದ್ರೆ ಹೊಸೂರು ಚೆಕ್ ಪೋಸ್ಟಿಂದ ಬರಬೇಕು. TP ಬಂದ್ಬಿಟ್ಟು 301 ರೂಪಾಯಿ ಬೀಳುತ್ತೆ. ಇದು ಸೈಬರಲ್ಲಿ ಕಟ್ಬೋದು, ಇಲ್ಲಾಂದರೆ ತಮಿಳ್ನಾಡ್ದು ಒಬ್ಬೊಬ್ಬರು ಅವರೇ ಕಟ್ಕೊತಾರೆ. ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನಾವು ಯಾವುದೊಂದು ಸೈಬರಲ್ಲಿ ಕಳಿಸ್ಕೊತೀವಿ. ಅಂದರೆ ನಮ್ಮ ಫ್ರೆಂಡ್ಸ್ ಏನು ಇರ್ತಾರಲ್ಲ ಅವ್ರ ಕೈಲಿ ಕಟ್ಟಿಸ್ಕೊಂಡೆ. TP 301 ರೂಪಾಯಿ. ದಯವಿಟ್ಟು ಯಾರು ಮರಿದಿರಾ TP ಹಾಕಿಸ್ಕೊಂಡೆ ಹೋಗ್ರಿ. ಮಿಸ್ಸಾಗಿ ಎಲ್ಲ ಒಂದು ಕಡೆ ಹಿಡ್ಕೊಂಬಿಟ್ರೆ ಸರಿಯಾಗಿ ತಗ್ಲಾಕೊಂಬಿಡ್ತೀರಿ. ಹೆವಿ ರೋದನೆ ಅದು. ಅದಕ್ಕೆ TP ಖಚಿತವಾಗಿ ಹಾಕಿಸ್ಕೊಂಡು ಹೋಗ್ರಿ. ಇವಾಗ ಬರಲಿ ಕಸ್ಟಮರು ಪಿಕ್ ಮಾಡಿಕೊಂಡು ಸಾವತ್ರ ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಬರೋಣ. ಅವ್ರ ಲೊಕೇಶನ್ ವರ್ತೂರು ಲೇಕ್, ಪ್ರೆಸ್ಟೀಜ್ ಲೇಕ್ ಎಬಿಟೆಡ್ ಅವ್ರ ಅಪಾರ್ಟ್ಮೆಂಟಿಂದ
ಇಲ್ಲಿಗೆ 372 ಕಿಲೋಮೀಟ್ರ್ ಹೊಡೋದು ಗಾಡಿ. ಅಪ್ ಆ್ಯಂಡ್ ಡೌನು ಒಂದು ಹೆಚ್ಚು ಕಮ್ಮಿ ಒಂದು 800-850 ಕಿಲೋಮೀಟ್ರ್ ಆಗ್ಬೋದು ನಾನು ಅನ್ಕೊತೀನಿ. ನೋಡೋಣ ಏನು ಕತೆ ಅಂತ. ಒಂದು 800 ಕಿಲೋಮೀಟ್ರ್ ಅಂತೂ ಪಕ್ಕ ಆಗೇ ಆಗುತ್ತೆ 2 ದಿವಸಕ್ಕೆ. ಪರವಾಗಿಲ್ಲ. ಮೊನ್ನೆ ಸರ್ವಿಸ್ ಮಾಡಿಸಿದ್ದಕ್ಕೂ ಈಗ ಬಚಾವ್ ಆಯ್ತಾ ಇದ್ದೀನಿ. ಸರ್ವಿಸ್ ಮಾಡಿಸಿಲ್ಲ ಅಂದರೆ ದೊಡ್ಡ ತಲೆನೋವು ಆಗ್ಬಿಡ್ತಾಯಿತ್ತು. ಲಾಂಗ್ ಓಡಿಸ್ಬೇಕಾದ್ರೆ ಸರ್ವಿಸ್ ಇದ್ದರೆ ಒಂಥರ ಏನೋ ಒಂದು ಧೈರ್ಯ. ಈಗ ನನ್ನ ಅದೃಷ್ಟಕ್ಕೆ ಒಳ್ಳೆ ಕಡೆ ಪಾರ್ಕಿಂಗ್ ಸಿಕ್ಕೈತೆ, ಮರ ಐತೆ, ಬೇವಿನ ಮರ. ಅದ್ರ ಕೆಳಗಡೆ ಹಾಕ್ಕೊಂಡು ನಿಮ್ಮದೇ ಕೂತಿದ್ದೀನಿ. ತಮಿಳ್ನಾಡಲ್ಲಿ ನಿಮಗೆ ಗೊತ್ತಲ್ಲ, ಭಯಂಕರ ಬಿಸಿಲು. ಇಲ್ಲೇನು ತಿರುಚಿಲೇನು ಮಳೆ ಇಲ್ಲ ಗುರು. ಬಟ್ ಸೇಲ ಮಾತ್ರ ನೆಕ್ಸ್ಟ್ ಲೆವೆಲ್ ಮಳೆ ಬಿತ್ತು. ಇಲ್ಲೇನು ಮಳೆ ಇಲ್ಲ, ಪೀಸ್ಫುಲ್ ಆಗೈತೆ. ಬಟ್ ಇಲ್ಲೇ ಮರದ ಕೆಳಗಡೆ ಹಾಕೊಂಡು ಕೂತಿದ್ದೀರಿ, ಕಸ್ಟಮರ್ ಫೋನ್ ಮಾಡಲಿ ಅಂತ. ಅವ್ರು ಯಾವಾಗ ಮಾಡ್ತಾರೋ ಅವಾಗ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಟು ಬರೋಣ. ಸ್ನೇಹಿತರೆ, ಜಸ್ಟ್ ಈಗ ತಾನೇ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಕಸ್ಟಮರ್ನ. ಅದೇ ಸಾವು ಇದತ್ರ ಡ್ರಾಪ್ ಮಾಡಿಬಿಟ್ಟು ಇಲ್ಲೇ ಬಂದು ಯಾವುದೋ ಒಂದು ಮರದ ಕೆಳಗಡೆ ಗಾಡಿ ಹಾಕೊಂಡು ಕೂತಿದ್ದೀನಿ. ನನ್ನ ಪರಿಸ್ಥಿತಿ ಹೆಂಗಾಗ್ಬಿಡೋದು ಅಂದರೆ, ಒಂದು 2-3 ದಿವಸದಿಂದ ಫುಲ್ ಜೋರು ಮಳೆ ಅಂತೆ ತಿರುಚಿಯಲ್ಲಿ. ಅದರಿಂದ ಇವಾಗ ಬಿಸಿ ಹೊಡಿತಾ ಇರೋದು. ಹೆಂಗೆ ಅಭಿ ಹೊಡಿತೈತೆ ಅಂತಂದರೆ, ದೇವ್ರನ್ನ AC ಹಾಕ್ಕೊಂಡೇ ಕೂತಿರ್ಬೇಕು ಹಂಗೆ ಅನ್ನಿಸ್ತಾ ಐತೆ ನನ್ನ ಪರಿಸ್ಥಿತಿ. ಸಾಕಾಗ್ಬಿಡೋದು. ಅದ್ರಲ್ಲಿ ಮರದ ಕೆಳಗಡೆ ಹಾಕೊಂಡು ಕೂತಿದ್ದೀನಿ ನೋಡ್ರಿ, ಯಾವುದೋ ಕಾಣದ ಮರದ ಕೆಳಗಡೆ ಹಾಕೊಂಡು ಕೂತಿದ್ದೀನಿ. ಆಮೇಲೆ ಈ ತಮಿಳ್ನಾಡಲ್ಲಿ ಮರ ಹುಡ್ಕೋದೊಂದು ಹೆವಿ ತಲೆನೋವು. ಭಯಂಕರ ಬಿಸಿ ಗುರು. ಗಾಡಿ ಅಂತ ನಮ್ಮ ಬಲರಾಮ್ ಅಂತ ಫುಲ್ ಈಟ್ ಅಂದರೆ ಈಟಾಗ್ಬಿಟ್ಟವನೆ. ಇನ್ನು ಮಳೆ ಒಂದು ಬಿದ್ದು ತಣ್ಣಗಾಗಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ನಾನು ಮುಗಿಯೋಷ್ಟೊಂದು ಇವಾಗ ಟೈಮ್ ಬಂದು ಸುಮಾರು 12 ಕಾಲ ಆಗ್ತಾ ಬರ್ತೈತೆ. ಇನ್ನೊಂದು 3 ಗಂಟೆವರೆಗೂ ನೋಡೋಣ. 3 ಗಂಟೆ ಆದಮೇಲೆ ನಾನೇ ಒಂದು ಫೋನ್ ಹಾಕಿ ಸರ್ ಏನು ಓಡೋದ ಏನು ಕತೆ ಅಂತ ಕೇಳ್ಬಿಟ್ಟು ಓಡೋ ಪ್ಲ್ಯಾನ್ ಮಾಡಬೇಕು. ಇಲ್ಲೇ ಇದ್ದರೆ ರೋಸ್ಟ್ ಆಗ್ಬಿಡ್ತೀನಿ. ಬರಲಿ, ನಾನು ಇವಾಗ ದಿಮ್ಗಿಮ್ಮೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಶಿಸ್ತಾಗಿ ಇವಾಗ ಫ್ಲ್ಯಾಟ್ ಆಗಿಬಿಡ್ಬೇಕು. ಹೆಂಗೋ ಮರದ ಕೆಳಗಡೆ ಹಾಕೊಂಡು ತಣ್ಣಗೈತೆ, ನೆಮ್ಮದಿ ಹಾಕ್ಕೊಂಡು ಒಂದು 2 ಅವರ್ ಮಲ್ಕೊಂಬಿಡೋಣ. ನೀನು ನೈಟೆಲ್ಲ ಗಾಡಿ ಓಡಿಸ್ಬೇಕಾಗ್ತದೆ. ಸಿಗೋಣ ನಿದ್ದೆ ಎಲ್ಲ ಮುಗಿಸಿದ್ಮೇಲೆ. ಸ್ನೇಹಿತರೆ, ಅದು ಎಲ್ಲ ಸಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಬಂದು ಸೇಮ್ ಅವಾಗಲೇ ಗಾಡಿ ಎಲ್ಲ ಹಾಕಿದ್ನಪ್ಪ ಮರದ ಕೆಳಗಡೆ, ಬೇವಿನ ಮರದ ಕೆಳಗಡೆ ಅಲ್ಲೇ ಹಾಕೊಂಡು ಕೂತಿದ್ದೀನಿ. ಒಂದು 10 ನಿಮಿಷ ಅವರೆಲ್ಲ ಸ್ನಾನಗನೆಲ್ಲ ಮಾಡ್ಕೊಂಡು ಬರ್ತಾರಂತೆ. ಸ್ನಾನ ಮಾಡ್ಕೊಂಡು ಬಂದು ಡೈರೆಕ್ಟಾಗಿ ಇಲ್ಲಿಂದ ಹೊಡ್ತಾ ಇರೋದು ನಾನ್ ಸ್ಟಾಪ್ ಬೆಂಗಳೂರು. ಊಟ ಎಲ್ಲ ಮುಗಿಸಿದಾಯಿತು. ಆಗಲೇ ಯಾವುದೋ ಹೋಟ್ಲತ್ರ ನಿಲ್ಸಿದ್ರು, ಅಲ್ಲೆಲ್ಲ ಊಟ ಗಿಟ್ಟೆಲ್ಲ ಮುಗಿಸ್ಕೊಂಡ್ರು. ಈಗ ಸ್ನಾನ ಮಾಡ್ಕೊಂಬಂದು ಎಲ್ಲ ಲಗೇಜೆಲ್ಲ ಪ್ಯಾಕ್ ಮಾಡಿ ಇಟ್ಟವ್ರೆ. ಇದ್ದಂಗೆ ಹತ್ಕೊಂಡು ಹೋಯ್ತಾ ಇರೋದು ಬೆಂಗಳೂರು ಕಡೆಗೆ ನಾನ್ ಸ್ಟಾಪು. ಇವ್ರ ಮನೆ ಪಕ್ಕದಾಗೆ ಒಂದು ಭಾರತ್ ಪೆಟ್ರೋಲ್ ಬಂಕ್ ಐತೆ. ಅಲ್ಲೇ CNG ಬಂಕ್ ಇತ್ತು, ಅಲ್ಲೇ ಹಾಕಿಸ್ಕೊಂಡೆ. ಪ್ರೆಷರು 190-180 ಇತ್ತು. ಕಮ್ಮಿನೇ ಹಿಡಿಸಿಲ್ಲ ಅಂದ್ಕೊಳ್ಳಿ. ನೋಡ್ರಿ, ಪ್ರೆಷರು 1 ಪಾಯಿಂಟ್ ಕಮ್ಮಿ ಐತೆ. ಇವಾಗ ಅಂದಿವೆ ಇನ್ನೊಂದು ಫುಲ್ ಟ್ಯಾಂಕಲ್ಲಿ ಮನೆಗೆ ಹೋಗ್ಬಿಡ್ಬೋದು. ಟೋಟಲಾಗಿ 2 ಫುಲ್ ಟ್ಯಾಂಕ್ ಬೇಕು ಅನ್ಕೊಳ್ರಿ. 1 ಮುಕ್ಕಾಲು ಟ್ಯಾಂಕ್ ಇಲ್ಲ 2 ಟ್ಯಾಂಕು. 300 ಕಿಲೋಮೀಟ್ರ್ ಅಲ್ಲ, 1.5 ಟ್ಯಾಂಕು 1 ಮುಕ್ಕಾಲು ಟ್ಯಾಂಕಲ್ಲಿ ಹೋಗ್ಬಿಡ್ತದೆ. ಅಂದಿವೆ ಎಲ್ಲ ಒಂದು ಕಡೆ ಹಾಕ್ಸ್ಕೊಂಡ್ರೆ, ಇಲ್ಲ ನಾಮಕಲ್ಲಿ ಹಾಕ್ಸಿದ್ನಲ್ಲ ಮೊನ್ನೆ, ಅಲ್ಲೇ ಇನ್ನೊಂದು ಸರಿ ಹಾಕ್ಸ್ಬಿಟ್ರೆ ಡೈರೆಕ್ಟ್ ಬೆಂಗಳೂರು ಮನೆಯವ್ರಿಗೂ ನಮ್ಮ ಮನೆಯವ್ರಿಗೂ ಆರಾಮಾಗಿ ಹೋಗ್ಬೋದು. ಬನ್ನಿ, ಅವ್ರನ್ನ ಪಿಕ್ ಮಾಡ್ಕೊಂಡು ಈಗ ಸೀದಾ ನಮ್ಮ ಪಯಣ ಬೆಂಗಳೂರು ಕಡೆಗೆ. ನಂಗಂತೂ ಇಲ್ಲಿ ಬಿಸಿಲಿಗೆ ಸಾಕಾಗ್ಬಿಡದೆ, ಬೆವತೋಗ್ಬಿಟ್ಟಿದ್ದೀನಿ ಅನ್ಕೊಳ್ರಿ. ಭಯಂಕರ ಬಿಸಿಲು. AC ಹಾಕ್ಕೊಂಡು ಬೇಜಾರಾಗ್ಬಿಡದೆ. ನೆಕ್ಸ್ಟ್ ಲೆವೆಲ್ ಬಿಸಿಲು ಅಂದ್ಕೊಳ್ಳಿ. ಮಳೆ ಬೀಳೋವರೆಗೂ ಇದೆ ಪರಿಸ್ಥಿತಿ ಇಲ್ಲಿ. ಮಳೆ ಬಿದ್ದಿಲ್ಲ ಅಂತಂದರೆ ಬಿಸಿಲು ಧಗೆ ಜಾಸ್ತಿ. ನೋಡೋಣ, ಬರಲಿ ಅವರು. ಸೀದಾ ನಮ್ಮ ಪಯಣ ಬೆಂಗಳೂರು ಕಡೆ ಹೋಗೋಣ. ಡೈರೆಕ್ಟಾಗಿ ಹೋಗಿ ಮಲಗ್ತಾರದೆ. ಯಾಕಂದ್ರೆ ರೀಚ್ ಆಗೋಷ್ಟೊತ್ತಿಗೆ 12-1 ಗಂಟೆ ಆಗಿಬಿಡ್ತದೆ. ಇನ್ನು ನಾಳೆ ಬೆಳಗ್ಗೆ ಹಂಗೆ ಮತ್ತೆ ಲಾಗಿನ್ ಐತೆ ಕಂಪ್ನಿದು. ಸಿಗೋಣ ಆಮೇಲೆ. ಸ್ನೇಹಿತರೆ, ತಿರುಚಿಯಿಂದ ಹೊರಟಿ ಬರ್ತಾ ಇದ್ದಂಗೆ ನಾಮಕಲ್ ಹತ್ರ ಮಳೆ ಸ್ಟಾರ್ಟ್ ಆಯಿತು. ನೀವೇ ನೋಡ್ಬೋದು ಯಾವ ಪಾರ್ಟಿ ಮಳೆ ಬೀಳ್ತೈತೆ ಅಂದರೆ, ನನ್ನ ಅಕ್ಕಪಕ್ಕ ಗಾಡಿಗಳೆಲ್ಲ ಈ ಸೈಡಲ್ಲಿ ಹಾಕ್ಕೊಂಡು ಪಾರ್ಕಿಂಗ್ ಲೈಟ್ ಹಾಕ್ಕೊಂಡು ಕೂತವ್ರೆ. ಆ ರೇಂಜಿಗೆ ಮಳೆ ಬೀಳ್ತದೆ, ಏನು ಕಾಣಿಸ್ತಾನೆ ಇಲ್ಲ. ನಾನು ಈ ಬಸ್ಸಿಂದಗಡೆನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು. ಇದೊಂಥರ ಒಂದು ಡ್ರೈವಿಂಗಲ್ಲಿ ನ್ಯಾಕ್ ಅಂದ್ಕೊಳ್ಳಿ. ಅದು ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡ್ಕೊಂಡೇ ಹೋಗ್ತಾ ಇದ್ದರೆ ಅದು ಸೆಂಟ್ರ್ ಲೇನಲ್ಲಿ ಹೋಗಬೇಕು. ಆ ಕಡೆ ಈ ಕಡೆ ಲೆಫ್ಟ್ ರೈಟ್ ಏನು ಹೋಗ್ಬಾರ್ದು. ಯಾಕಂದರೆ ನೀರುಗಳಿರುತ್ತೆ. ಸ್ಮ್ಯಾಶ್ ಹೊಡೆದ್ಬಿಟ್ಟಾಗ ಗಾಡಿ ಸ್ಲೋ ಆಗಿಬಿಡುತ್ತೆ. ಹಿಂದೆಗಡೆಯಿಂದ ಬರೋ ನೆರಣ ಹೊಡೆಯೋ ಸಾಧ್ಯತೆ ಇರುತ್ತೆ. ಅದರಿಂದ ಇಲ್ಲಿಂದ ಸ್ಲೋ ಹೋಗ್ತಾ ಇದ್ದೀನಿ. ಯಾವ ಪಾರ್ಟಿ ಮಳೆ ಅಂದರೆ ನೆಕ್ಸ್ಟ್ ಲೆವೆಲ್ಲು ಮಳೆ ಬೀಳುತ್ತೆ ಅಂದ್ಕೊಂಡಿರಲಿಲ್ಲ, ಬಟ್ ಭಯಂಕರ ಮಳೆ ಬೀಳ್ತಾಯಿದೆ. ಆ ಮಳೆ ಎಲ್ಲ ಮುಗಿಸ್ಕೊಂಡು ಈಗ ಎಕ್ಸಾಕ್ಟಾಗಿ ಸೇಲಂ ಟೋಲ್ ಹತ್ರ ಇದ್ದೀರಿ. ಇಲ್ಲಿ ಒಂದೇ ಒಂದು ಡ್ರಾಪ್ ಮಳೆ ಇಲ್ಲ. ಅಲ್ಲಿ ನೋಡ್ರೆ ನಾಮಕಲ್ ಹತ್ರ ಚೆಸ್ತು ಮಳೆ. ಇಲ್ಲಿ ನೋಡ್ರೆ ಒಂದೇ ಒಂದು ಡ್ರಾಪ್ ಮಳೆ ಇಲ್ಲ. ಸರಿ ಅಂತ ಈ ಟೋಲ್ಗೆಲ್ಲ ಪಾಸ್ ಮಾಡಿಕೊಂಡು CNG ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು. ಇಲ್ಲೊಂದು ಇಂಡಿಯನ್ ಬಂಕ್ ಇದೆ ಲೆಫ್ಟ್ ಸೈಡಲ್ಲಿ. ಈ ಟೋಲ್ ಪಾಸ್ ಆಗಿತ್ತು. ಒಂದು 500 ಮೀಟ್ರ್ ಒಂದು CNG ಬಂಕ್ ಐತೆ ನೋಡ್ರಿ. ಇದೇ ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ಈ ಬಂಕಲ್ಲಿ CNG ಫಿಲ್ ಮಾಡಿಸ್ಕೊಂಡು ನಾನ್ ಸ್ಟಾಪ್ ಬೆಂಗಳೂರು ಕಡೆ ನಮ್ಮ ಪಯಣ ಶುರು. ಧರ್ಮಪುರಿ ಹತ್ರ ಒಂದು ಗರ್ರ ಅಂತಿದೆ, A to B ಇದೆ, ಸಖತ್ತಾಗಿದೆ. ಟಿಫನ್ನು ಊಟ ಎಲ್ಲ ಈಗ ಜಸ್ಟು ಟಿಫನ್ ಮಾಡಿಕೊಂಡೆ. ನೈಟ್ ಗಾಡಿ ಓಡಿಸೋದಲ್ಲ, ಜಾಸ್ತಿ ಏನು ಊಟ ಗಿಟ್ಟ ರೈಸ್ ಗೀಸಿ ಅಂತ ತಿನ್ನೋಕೆ ಇಲ್ಲ. ಜಸ್ಟ್ ಒಂದು ದೋಸೆ ತಿನ್ಬಿಟ್ಟು ಒಂದು ಕಾಫಿ ಕುಡಿದ್ಬಿಟ್ಟು ಇಲ್ಲಿಂದ ಓಡ್ತಾ ಇದ್ದೀನಿ. ಇಲ್ಲ ಆಯ್ತು ನೋಡ್ರಿ, A to B ರೋಡ್ ಖಾಲಿ ಐತೆ ಅಂದ್ಕೊಡ್ರಿ. ಒಂದು 2-3 ಕಡೆನ ಜಾಮ್ ಆಗೈತೆ ಅಷ್ಟೇ ರೋಡು. ಒಂದು ಯಾವುದು ತೋಪೂರು ಘಾಟ್ ಹತ್ರ ಒಂದು ಸ್ವಲ್ಪ ಜಾಮ್ ಆಗಿಬಿಟ್ಟಿದೆ. ಯಾವುದೋ ಗಾಡಿ ಪ್ರಾಬ್ಲಮ್ ಆಗ್ಬಿಟ್ಟು ಟ್ರಬಲ್ ಆಗಿಬಿಟ್ಟು. ಅದು ಬಿಟ್ಟರೆ ಇನ್ನು ಎಲ್ಲ ರೋಡ್ ಫ್ರೀನೇ ಐತೆ. ಮಳೆ ಸೇಲಮಿಂದ ಆಚೆ ಎಲ್ಲೂ ಮಳೆ ಇಲ್ಲ, ಆರಾಮಾಗಿದೆ, ಪೀಸ್ಫುಲ್ಲಲ್ಲಿ. ಮನೇಲಿ ಫೋನ್ ಹಾಕಿದ್ರು, ಬೆಂಗಳೂರಲ್ಲಿ ಬೀಳ್ತಾಯ್ತಂತೆ.
ಆರಾಮಾಗಿ ಸೇಫಾಗಿ ಬಾ ಅಂತ. ನಿಮ್ಮದೇ ಓಣ ಕಾಫಿ ಕುಡಿದಿದ್ದಾಯಿತು. ಫುಲ್ ಫ್ರೆಶ್ ಆಗಿದ್ದೀನಿ ಇವಾಗ. ಮಗ ಈಗ ಹಂಗೆ ಕ್ಲೀನ್ ಎಲ್ಲ ತೊಳ್ಕೊಂಡೆ. ಇಲ್ಲಿಂದ ನಮ್ಮ ಪಯಣ ಡೈರೆಕ್ಟ್ ಬೆಂಗಳೂರು ಕಡೆಗೆ. ಗಾಡಿ ಆಲ್ಮೋಸ್ಟ್ ಒಂದು ಸತತವಾಗಿ 600 ಕಿಲೋಮೀಟ್ರ್ ಓಡೋದೆ, 575 ಸಮಥಿಂಗ್ ಏನೋ ಚಿಲ್ಲರೆ ಏನೋ ಓಡೋದೆ. ನೋಡೋಣ ಎಷ್ಟು ಓಡುತ್ತೆ ಏನು ಕತೆ ಅಂತ. ಎಲ್ಲ ಲಾಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ಏನಾಯ್ತು ಪೇಮೆಂಟ್ ಏನು ಕತೆ ಅಂತ. ದೋಸೆ ಒಂದು ರೇಂಜಿಗೆ ಚೆನ್ನಾಗಿದ್ದು ಬ್ರೋ. ಪ್ಲೇನ್ ದೋಸೆ ತೊಗೊಂಡಿದ್ದು ತಿಂದ್ಬಿಟ್ಟು ವಾಟರ್ ಬಾಟ್ಲಲ್ಲಿ ಎತ್ತಿಕೊಂಡಿದ್ದೀನಿ. ಬರಲಿ ಕಸ್ಟಮರು, ಅವ್ರಿಗೆ ವೆಯ್ಟಿಂಗು. ಬಂದಿದ್ದ ತಕ್ಷಣ ಪಿಕಪ್ ಮಾಡ್ಕೊಂಡು ಸೀದಾ ನಮ್ಮ ಪಯಣ ಬೆಂಗಳೂರು ಕಡೆಗೆ. ಸ್ನೇಹಿತರೆ, ಫೈನಲಿ ಬೇರೆ ನಾಡಿಂದ ನಮ್ಮ ನಾಡಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ. 2 ದಿವಸಗಳ ಸತತ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಈಗ ನಮ್ಮ ತಾಯ್ನಾಡಿಗೆ ಬರ್ತಾ ಇರೋದು. ತುಂಬ ಖುಷಿ ಆಗ್ತಿದೆ ನನ್ನ ಕಡೆ. ನಮ್ಮ ಕರ್ನಾಟಕ ಫ್ಲಾಗ್ ಆ ಥರ ಹಾರಾಡ್ತಿರೋದಕ್ಕೆ. ಸ್ನೇಹಿತರೆ, ಫೈನಲಿ ಈಗ ತಾನೇ ಜಸ್ಟ್ ಡ್ರಾಪ್ ಆಯಿತು. ಎಂಪ್ಲಾಯಿನ್ ಇಲ್ಲೇ ಬಿಟ್ಟೆ ನೋಡ್ರಿ. ನಮ್ಮ ಬಲರಾಮ ಇಲ್ಲ, ಅವನೇ ಇದೇ ಟವರ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಇಲ್ಲೇ ಫುಲ್ ಸುಸ್ತಾಗ್ಬಿಟ್ಟಿದೆ. ಟೈಮ್ ಬಂದು 11:15 ಆಗ್ತಾ ಬರ್ತಾಯಿದೆ ಕರೆಕ್ಟಾಗಿ. ನಿನ್ನೆ ಅವ್ರನ್ನ ಡ್ರಾಪ್ ಮಾಡಿದ್ದು ಅಷ್ಟೊತ್ತಿಗೆ ತಿರುಚಿಯಲ್ಲಿ. ಇವತ್ತು ಬೆಂಗಳೂರಲ್ಲಿ ಡ್ರಾಪ್ ಮಾಡಿದ್ರು ಇಷ್ಟೊತ್ತಿಗೆ. ಆಮೇಲೆ ಬೆಂಗಳೂರಿಂದ ಹೊರಟಿದ್ದು 4 ಗಂಟೆಗೆ, ಆ ಕಡೆಯಿಂದ ತಿರುಚಿಯಿಂದ ಹೊರಟಿದ್ದು 4 ಗಂಟೆಗೆ ಸೇಮ್ ಟೈಮು. ಹೊಸೂರವರೆಗೂ ಈಸಿಯಾಗಿ ಬಂದೆ. ಹೊಸೂರಿಂದ ಇಲ್ಲಿಗೆ ಬರೋಷ್ಟೊತ್ತು ಸಾಕಾಗೋಯ್ತು ಅಂದ್ಕೊಳ್ಳಿ. ಹೊಸೂರಿಂದ ಹತ್ತಿಬಲೆಗೆ ಬರೋಷ್ಟೊತ್ತಿಗೆ. ಯಾಕಂದರೆ ಫುಲ್ಲು ಟ್ರಾಫಿಕ್ ಜಾಮು. ಏನಕ್ಕೆ ಅಂದರೆ ಅದು ಹೈವೇ ಇರೋದು ಸರ್ವಿಸ್ ರೋಡ್ ಬಿಟ್ಬಿಡೋರೆ. ಅದಕ್ಕೊಂದು ಹೆವಿ ಹಿಂಸೆ ಆಗ್ಬಿಡ್ತು. ಇವಾಗ ನಮ್ಮ ಬಲರಾಮನ ಎತ್ಕೊಂಡು CNG ಒಂದೇ ಒಂದು ಪಾಯಿಂಟ್ ಐತೆ, ಇಲ್ಲೇ ಹೊರತೂರಲ್ಲಿ ಒಂದು ಬಂಕ್ ಐತೆ, ಅಲ್ಲಿ 24 ಅವರ್ಸು. ಅಲ್ಲೊಂದು CNG ಒಂದು 200-300 ರೂಪಾಯಿ ಹಾಕಿಸ್ಕೊಂಡು ಸೀದಾ ಮನೆಗೆ ಹೋಗಿ ಮಲ್ಕೊಂಬಿಡೋಣ. ಅದೇನು ಲಾಗಿನ್ ಆಗ್ತಾರೋ ಇಲ್ಲ ಐಡಿಯಾ ಇಲ್ಲ. ಬೆಳಗಿನ ಜಾವದು ಹೋಗಿ ಡೈರೆಕ್ಟಾಗಿ ಮಲ್ಬಿಡೋಣ. ಮನೆಗೆ ಹೋಗಿ ವಿಡಿಯೋ ಎಂಡ್ ಮಾಡ್ತೀನಿ ಬರ್ರಿ. ಸ್ನೇಹಿತರೆ, ಫೈನಲಿ ಮನೆಗೆ ಬಂದು ಜಸ್ಟ್ ಈಗ ರೀಚ್ ಆದೆ. ಟೈಮ್ ಬಂದು ಸುಮಾರು 12:40 ಆಗ್ತಾ ಬರ್ತೈತೆ. ಸಾಕಾಗುತ್ತೆ ಅಂದ್ಕೊಳ್ರಿ. ಫುಲ್ ರೋಸ್ಟು. ನಮ್ಮ ಬಲರಾಮ ಅಲ್ಲಿ ನಿಂತವನೆ, ಕ್ಲೀನಾಗಿ ಪ್ಯಾಕ್ ಮಾಡ್ಬಿಟ್ಟು ಬಂದಿದ್ದೇನೆ. ಮಲಗೋ ಕಾರ್ಯಕ್ರಮ ಏನಣ್ಣ ಆಯ್ತಪ್ಪ, ಎತ್ತಾಯಿತು ಏನು ಕತೆ ಅಂತಂದರೆ, ಕಿಲೋಮೀಟ್ರಿಗೆ 15 ರೂಪಾಯಿ ಹೋಗಿದ್ದು. ಟೋಟಲ್ ಕಿಲೋಮೀಟ್ರು ಮನೆಗೆ 800 ಕಿಲೋಮೀಟ್ರ್ ಅಂದ್ಕೊಳ್ರಿ. ಒಂದು 2-3 ಕಿಲೋಮೀಟ್ರ್ ಡಿಫ್ರೆನ್ಸ್ ಅಷ್ಟೇ. ಟೋಟಲ್ 797 ಕಿಲೋಮೀಟ್ರ್ ಓಡೈತೆ. ಅದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಆಮೇಲೆ ಡ್ರೈವರ್ ಬಾಟ ಬಂದ್ಬಿಟ್ಟು ಎಕ್ಸ್ಟ್ರಾ ಬರುತ್ತೆ. 2 ಹೋಗಿದ್ದು. ಬಟ್ 2 ದಿವಸನೂ ನೈಟ್ 10:30 ಮೇಲೆ, ಅದು 10 ಗಂಟೆ ಮೇಲೆ ಗಾಡಿ ಓಡಿಸಿದ್ದಾನೆ. ನಿನ್ನೆ ತಿರುಚಿಗೆ ಡ್ರಾಪ್ ಆಗಿದ್ದು 12 ಗಂಟೆ ಆಗಿತ್ತು, 11:45. ಇವತ್ತು ಡ್ರಾಪ್ ಆಗಿದ್ದು 11:45. ಅದಕ್ಕೆ 2 ಬಾಟ ಬರುತ್ತೆ. ಟೋಟಲಾಗಿ 2,000 ರೂಪಾಯಿ ಡ್ರೈವರ್ ಬಾಟನೇ ಬರುತ್ತೆ. ಇನ್ನು ಟೋಲು ಒಂದು 1,000 ರೂಪಾಯಿ, ಒಂದು 900 ರೂಪಾಯಿ ಬರುತ್ತೆ ಟೋಲು. ಇನ್ನು ಮಿಕ್ಕಿದ್ದು ಇನ್ನೇನು ಟೋಟಲಾಗಿ ಒಂದು 15,000 ಬರುತ್ತೆ ಅಂದ್ಕೊಳ್ರಿ, ರೌಂಡ್ ಫಿಗರು. ಇನ್ನೂ ಕ್ಯಾಲ್ಕುಲೇಟ್ ಮಾಡಿಲ್ಲ. ಕಸ್ಟಮರ್ಗೆ ಎಲ್ಲ ಬೆಳಗ್ಗೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕಳಿಸಿದ್ರೆ ಅವರು ಅಮೌಂಟ್ ಹಾಕ್ತಾರೆ. ಗೊತ್ತಿರೋರೆಲ್ಲ ಅಲ್ಲೇನು ಸೆಟ್ಲ್ಮೆಂಟ್ ಮಾಡಿಸ್ಕೊಳ್ಳಿಲ್ಲ. ಇನ್ನು ಬೆಳಗ್ಗೆ ಕಳಿಸಿದ್ರೆ ಎಲ್ಲ ಕಳಿಸ್ತಾರೆ. ಅಷ್ಟೇ ಇವತ್ತು ವಿಡಿಯೋ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಇದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವೀಡಿಯೋಲಿ. ಅಲ್ಲಿರೋ ಟೇಕ್ ಕೇರ್, ಟಾಟಾ, ಬೈ ಬೈ, ಗುಡ್ ನೈಟ್. ಸಿಗೋಣ ಇನ್ನೊಂದು ವೀಡಿಯೋಲಿ.